ತೇಜಸ್ವಿನಿ ಮೇಡಮ್ ಅವ್ರಿಗೆ ಉತ್ತರ ಕೊಡಿ ನೀವು. ನನ್ನ ಪ್ರಶ್ನೆಗೆ ಒಂದು ಹೇಳ್ಬಿಟ್ಟು ಹೋಗಿ. ಪ್ರತಿಪಕ್ಷಗಳ ನಾಯಕರ ವಿರುದ್ಧನೇ ಇದಕ್ಕೆ ಆರೋಪಿಗಳಿಗೆ ವಿಪಕ್ಷಗಳ ಬೆಂಬಲ ಇದೆ ಅಂತ ಹೇಳಿ ಪ್ರಧಾನಿಗಳು ಹೇಳ್ತಾರಲ್ಲ, ಏನಂದ್ರೆ ನೋಡಿ, ಶೋಭೆ ತರುತ್ತಾ? ಈಗ ತನಿಖೆನೇ ಪೂರ್ಣಗೊಳ್ಳಲಾರ್ದೇನೆ ತನಿಖೆ ಬಗ್ಗೆ ಉತ್ತರ ಕೊಡಲಾರ್ದಂತ ಗೃಹ ಸಚಿವರು ಹೋಗ್ಬಿಟ್ಟು ಈಗ ಪ್ರಧಾನಮಂತ್ರಿಗಳು ಇದು ವಿಪಕ್ಷಗಳ ಬೆಂಬಲ ಇದೆ ಆರೋಪಿಗಳಿಗೆ ಅಂತಂದ್ರೆ ಏನಾದ್ರೂ ಅರ್ಥ ಅಲ್ಲ. ಈಗ ಬೆಂಬಲ ಇದೆ ಅಂತಂದ್ರೆ ಕೆಲವು ಅವರು ಮಾತನಾಡ್ತಿರ್ತಕ್ಕಂಥ ಪ್ರತಿಕ್ರಿಯೆಗಳು ನೋಡಿ. ನೀವು ಈಗ ನಿರುದ್ಯೋಗದ ವಿಚಾರ ಚರ್ಚೆ ಮಾಡೋಣ. ಪ್ರಗತಿ ಬೇಕಾ ಬೇಡವಾ, ಇದು ಗ್ರಾಮೀಣ ಭಾರತ ಕೃಷಿಗೆ ವಾಪಸ್ ಹೋಗೋಣವಾ, ಟೆಕ್ನಾಲಜಿ ಬೇಡವಾ? ಹೌದು, ಒಂದು ದೀಪ ಬರುತ್ತೆ ಅಂತಂದ್ರೆ ಅಲ್ಲಿ ಶಾಖ ಇದ್ದೇ ಇರುತ್ತೆ, ಅದ್ರ ಆಫ್ಟರ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಅದನ್ನ ಅಡ್ರೆಸ್ ಮಾಡೋಣ ದೇಶ ಎಲ್ಲರ ಕಾಲದಲ್ಲೂ. ಅದಕ್ಕೆ ಈಗ ನಾನು ಒಂದು ವಿಚಾರವನ್ನ ಹೇಳ್ಬೇಕು, ನಟರಾಜ್ ಅವರು ಉತ್ತರ ಕೊಡ್ತಾರೆ ನಂತರ. ಈಗ NEP ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದಿದ್ದು ಸ್ಕಿಲ್ ಇಂಡಿಯಾ. ಸ್ಕಿಲ್ಸ್ ಬೇಕು ಇವತ್ತು, ಉದ್ಯೋಗಾವಕಾಶಗಳು. ಭಾರತ ಬದಲಾಗ್ತಾ ಇದೆ, ಜನತೆಯ ಅವಶ್ಯಕತೆಗಳಿಗೆ ತಕ್ಕ ಹಾಗೆ, ಆವಿಷ್ಕಾರಗಳಿಗೆ ತಕ್ಕ ಹಾಗೆ, ತಂತ್ರಜ್ಞಾನ ಮಾಡರ್ನ್ ಇಂಡಿಯಾಗೆ ತಕ್ಕ ಹಾಗೆ ನಾವು ಒಂದು ಪ್ರತಿಭಾ ಇವರನ್ನ ಕೌಶಲ್ಯ ಭಾರತ ಒದಗಿಸಬೇಕಾಗುತ್ತೆ. ಪ್ರಧಾನಮಂತ್ರಿಗಳ ಹೆಸರಲ್ಲಿ, ಮುಖ್ಯಮಂತ್ರಿಗಳ ಹೆಸರಲ್ಲಿ ಕೌಶಲ್ಯ ಒಂದು ಇತ್ತು. ಇವಾಗ SCP ತಂದ ತಕ್ಷಣ NEP ಅದನ್ನ ಒಂದು ಡಿಗ್ರೇಡ್ ಮಾಡಂಗ ಆಯ್ತು. ಅದಕ್ಕೆ ನಾವು ಡಿಬೇಟ್ ಮಾಡ್ತಾ ಇದ್ದೀವಿ. ಹಾಗೇನೆ ಈಗ ನಾನು ತುಂಬಾ ಹೇಳಕ್ ಹೋಗಲ್ಲ, ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಉದ್ಯೋಗಗಳನ್ನ ಸೃಷ್ಟಿಸುವ ನಿಟ್ಟಿನಲ್ಲಿ ಕೆಲವು ಪಾಯಿಂಟ್ ಅನ್ನು ಅವ್ರು ಹೇಳಿದ್ರು. ನಾನು ಹೇಳಿದ್ ಪೂರ್ತಿ ಅದನ್ನ ತಳ್ಳಿ ಹಾಕೋದಿಲ್ಲ. ಉಷಾ ಒಂದ್ ಹೇಳಿದ್ದು, ಈ ಕಾರ್ಪೊರೇಟ್ ಇದು ಆ ತರದ ಸ್ವಭಾವ ಬರ್ತಾ ಇದೆ ಅಂತ. ಹಾಗೇನಲ್ಲ, ಭಾರತೀಯ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಚುನಾವಣೆಗೆ ಮೊದಲು ಚುನಾವಣೆಯನ್ನು ನಂಬಲಿಲ್ಲ, ಎಲೆಕ್ಷನ್ ಡಬ್ಬಾ ನಂಬಲಿಲ್ಲ, EV ಮಿಷಿನ್ ನಂಬಲಿಲ್ಲ. ಗೆದ್ದ ಕಡೆ ನಂಬ್ತೀರಾ, ಸೋತ್ ಕಡೆ ನಂಬಲ್ಲ. ನಾನು ಹೇಳೋದು ಒಂದೇ ದಿನಕ್ಕೆ ಬಂದಿಲ್ಲ ಬಿಜೆಪಿ, ಅನೇಕ ವರ್ಷಗಳ ಕಾಲ ಬಿಜೆಪಿ ಅಧಿಕಾರದಲ್ಲಿ ಇರಲಿಲ್ಲ. ನಮ್ಮನ್ನು ಸಹಿಸ್ಕೊಳ್ಬೇಕು, ನಮ್ಮ ಗೆಲುವನ್ನು ಸಹಿಸ್ಕೊಳ್ಬೇಕು. ಆರೋಪಿಗಳಿಗೆ ವಿಪಕ್ಷಗಳ ಬೆಂಬಲ ಹೇಗೆ? ಅಲ್ಲ, ಈಗ ಅವರ ಬೇಡಿಕೆಗಳನ್ನ, ಅವರ ನಿಲುವನ್ನ ಸಮರ್ಥನೆ ಮಾಡ್ತಕ್ಕಂಥದ್ದು ಹೇಗೆ ಅದೇ ಈಗ ಅನೇಕ ಇದರಲ್ಲಿ ಅವ್ರು ಮಾಡಿದ್ದು ಸರಿ ಎನ್ನುವಂತಹ ರೀತಿಯಲ್ಲಿ ಹೇಳ್ತಕ್ಕಂಥ ಹೇಳಿಕೆಗಳು, ಇಟ್ ಇಸ್ ವೆರಿ ಡಿಮಾರಲೈಸಿಂಗ್. ಕಲ್ಲೊಡಿಯ ಮಕ್ಕಳು ಕಾಶ್ಮೀರದಲ್ಲಿ ಕಲ್ಲೊಡಿತಾರೆ ಅಂದ್ರೆ ಅವ್ರಿಗೆ ಉದ್ಯೋಗ ಇಲ್ಲ, ಅದಕ್ಕೆ ಕಲ್ಲೊಡಿತಾರೆ. ಕಲ್ಲೊಡಿಯಕ್ಕೆ ಕೊಟ್ಟಿರೋನು ಭಯೋತ್ಪಾದಕ, ಬೇರೆ ದೇಶದವನು, ಶತ್ರು ರಾಷ್ಟ್ರದವನು. ಅವನಿಗೆ ಈಗ ಉಡ್ತಾ ಪಂಜಾಬ್ ಅಂತ ಮಾದಕ ದ್ರವ್ಯಗಳು, ಎಂತ ವೀರಾಗ್ರಣಿಗಳು, ಸಿಖ್ ಸಮುದಾಯದ ವೀರಾಗ್ರಣಿಗಳು ಬರ್ತಾ ಇದ್ದಂತ ಪಂಜಾಬ್ ಇವತ್ತು ಮಾದಕ ದ್ರವ್ಯ ವ್ಯಸನಿಯಾಗಿದೆ ಅಂತ ಹೇಳಿದ್ರೆ, ಖಲಿಸ್ತಾನ ಮೂವ್ಮೆಂಟ್ ಅಲ್ಲಿಂದ ಬಂತು ಅಂತ ಹೇಳಿದ್ರೆ, ಯುವಕರನ್ನ ದುರುಪಯೋಗ ಮಾಡಿದ್ದು ಅಂತದನ್ನ ನಾವು ಬೆಂಬಲಿಸೋದಿಲ್ಲ. ಕಲರ್ ಗ್ಯಾಸ್ ಅನ್ನು ಓಡಿಸಿದ್ದು ವಿಪಕ್ಷಗಳ ಕೈವಾಡನ, ಕಲರ್ ಗ್ಯಾಸ್ ಅನ್ನ ಒಡಿಸಿದ ವಿಪಕ್ಷಗಳ ಕೈವಾಡ ಅಂತಲ್ಲ. ಅಂತ ಮನಸ್ಥಿತಿಯನ್ನ ಬೆಂಬಲಿಸಬಾರದು. ಟೀಕೆ ಮಾಡಿ ನಮ್ಮನ್ನ ಉತ್ತರ ಬೇಕು. ನೀವು ಕೇಳಿದ್ದೀರಾ, ಅಂತಹ ಯಾರೇ ಮಾಡಿರ್ಲಿ ಆ ಕೃತ್ಯವನ್ನ. ನಾವು ಇಂದಿರಾ ಗಾಂಧಿ ಅವ್ರನ್ನ ಕೊಂದವರು ಅವರು ದೇಶದ್ರೋಹಿಗಳೇ, ರಾಜೀವ್ ಗಾಂಧಿ ಅವ್ರನ್ನ ಕೊಂದವರು ದೇಶದ್ರೋಹಿಗಳೇ. ಜಸ್ಟ್ ಬಿಕಾಸ್ ಪೊಲಿಟಿಕಲ್ ಸ್ಕೋರ್ಸ್ ಹುದ್ದೆಯ ಘನತೆ ಬೇಡವಾ? ಒಬ್ಬ ಪ್ರಚಾರಕ, RSS ಪ್ರಚಾರಕ, ಬಿಜೆಪಿ ಕಾರ್ಯಕರ್ತರ ಬಿಹೇವ್ ಮಾಡ್ರೆ ರಸ್ತೆಯಲ್ಲಿ ಮಾಡ್ತಾರಲ್ಲ, ಆ ತರದ ಮಾತನ್ನ ಹೇಳಂತದ್ದು. ಪ್ರಧಾನಮಂತ್ರಿಗಳು ಗಂಭೀರತೆ ಇರಬೇಕು. ಸದನದ ಮೇಲೆ, ಸಂಸತ್ತಿನ ಮೇಲೆ ಅಟ್ಯಾಕ್ ಆಗಿರುವಂತದ್ದು, ಅದಕ್ಕೆ ತನಿಖೆಯಾಗಿ ಉತ್ತರ ಕೊಡ್ಬೇಕಾದಂತ ಅವರು ವಿಪಕ್ಷಗಳ ಕೈವಾಡ. ಆ ರೀತಿ ಇದ್ದಿದ್ರೆ ನಮ್ಮ ಸಂಸದರನ್ನ ಸಮರ್ಥನೆ ಮಾಡ್ಕೊಂಡಿಲ್ಲ. ತನಿಖೆ ನಡೀತಾ ಇದೆ, ನಾವು ಫೇರ್ ಆಗಿ ತನಿಖೆ ಮಾಡ್ತಾ ಇದೀವಿ. ನಾವು ಫೇರ್ ಆಗಿ ತನಿಖೆ ಆಗ್ಬೇಕು. ಯಾಕಂದ್ರೆ ದೇಶದ ಭದ್ರತಾ ವಿಚಾರ ನಮ್ಮ ಪ್ರಧಾನಿ ಅಲ್ಲಿರ್ಲಿಲ್ವಾ, ನಮ್ಮ ಪ್ರಧಾನಿಗಳಲ್ಲಿರ್ಲಿಲ್ವಾ, ರಾಹುಲ್ ಅವರೇ ಇರ್ಲಿಲ್ವಾ? ಪ್ರಧಾನಿ ಅಲ್ಲಿದ್ರು, ಇರ್ಲಿ. ಈಗ ಮುಖ್ಯಮಂತ್ರಿಗಳ ಬಿಡಿ, ಅದು ಬೇರೆ ವಿಷಯ. ನಾನು ಹೇಳ್ತೀನಿ ಅಂದ್ರೆ, ಇಂಥ ಗಂಭೀರವಾದ ವಿಷಯದಲ್ಲಿ ಪ್ರಧಾನಮಂತ್ರಿಗಳಲ್ಲಿ ಗೃಹ ಸಚಿವರಾಗ್ಲಿ ನಡ್ಕೊಡ್ತಾ ಇರ್ತಕ್ಕಂಥ ರೀತಿ ಸರಿನಾ? ದೇಶ ನೋಡ್ತಾ ಇಲ್ವಾ ಅವ್ರಿಗೆ? ದೇಶ ನೋಡ್ತಾ ಇಲ್ವಾ? ನಾವು ಸರ್ವಾಧಿಕಾರಿಗಳು, ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸದನದಲ್ಲಿ ಉತ್ತರ ಕೊಟ್ರೆ ತಮ್ಮ ಈಗೋಗಳು ಹರ್ಟ್ ಆಗುತ್ತೆ ಅವ್ರಿಗೆ. ದರ್ಪ ಬಂದಿದ್ಯಾ ಪ್ರಧಾನಮಂತ್ರಿಗಳಿಗೆ? ದರ್ಪ ಇದೆಯಾ? ಸರ್ವಾಧಿಕಾರಿ ಧೋರಣೆ ಇದ್ರೆ ಆಗೋದಿಲ್ಲ. ಸಂಸದೀಯ ನಡವಳಿಕೆಗಳಿದ್ದಾವೆ. ಸಂಸದೀಯ ನಡವಳಿಕೆ ಏನಂದ್ರೆ, ಸದನದಲ್ಲಿ ಪ್ರಶ್ನೆ ಕೇಳ್ತಾ ಇರೋ ಸದಸ್ಯರಿಗೆ ಉತ್ತರವನ್ನ ಕೊಡಬೇಕಾದಂತ ಹೊಣೆಗಾರಿಕೆ ಅಂತ ತೋರ್ಬೇಕಾಗ್ತದೆ. ಏನಾಗಿದೆಯೋ ಅದ್ರೊಳಗೆ ತನಿಖೆ ಆಗ್ತಾ ಮತ್ತು ಚೇರ್ಮನ್ ಡಿಸಿಷನ್ ರಾಜ್ಯಸಭೆಯಲ್ಲಿ ಉತ್ತರ ಕೊಡಕ್ಕೆ ಧೈರ್ಯ ಯಾಕಿಲ್ಲ ಹೇಳಿ? ಇವರಿಬ್ಬರಿಗೆ ಧೈರ್ಯ ಯಾಕಿಲ್ಲ ಹೇಳಿ? ಉತ್ತರ ಕೊಡಕ್ಕೆ ಧೈರ್ಯ ಯಾಕಿಲ್ಲ? ಪ್ರಶ್ನೆಗಳಿಗೆ ಯಾವುದೇ ರೀತಿ ಯಾರು ಅಂತ ಮಾಹಿತಿ ಗೊತ್ತಾದ ಮೇಲೆ ಸದನ ಒಳಗಡೆ ಕೊಡ್ತಾ ಇದ್ರು. ಹಾಗಿದ್ರೆ ಯಾಕೆ ಒಬ್ಬ ಮಾಧ್ಯಮದ ಕಾನ್ಕ್ಲೇವ್ ಹೋಗಿ ಉತ್ತರ ಕೊಟ್ರು ಹೇಳಿ? ಮಾಧ್ಯಮದ ಕಾನ್ಕ್ಲೇವ್ ಹೋಗಿ ಒಂದು ಉತ್ತರವನ್ನು ಯಾಕೆ ಕೊಟ್ರು ಅಲ್ಲಿ ಹೇಳಿ? ಗೃಹ ಸಚಿವರು
ಮಾಧ್ಯಮದ ಕಾಂಕ್ಲೇವ್ ಹೌದು ನಮ್ಮ ತಪ್ಪಾಗಿದೆ ತನಿಖೆ ಅದನ್ನೇ ಪಾರ್ಲಿಮೆಂಟ್ ಕೊಡಬೇಕಾದ್ರೆ ಸದನದ ಒಳಗೆ ಕೊಡ್ತಕ್ಕಂಥದ್ದು ಭಾರತ ಸರ್ಕಾರ ಕೊಡುವಂತ ಉತ್ತರದಲ್ಲಿ ಕೊಟ್ಟರೆ ಬೇಜವಾಬ್ದಾರಿ ಮನುಷ್ಯ ಕೊಟ್ಟಾದ್ರೆ ದೇಶದ ನಾಗರಿಕರ ಉತ್ತರ ಕೊಟ್ಟಿದ್ದಾರೆ ಸದನದ ಒಳಗಡೆ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಎಷ್ಟಿದ್ಯಾ ಸೂತ್ರ ಕೊಡಬೇಕು ಬೇಕಾಗಿಲ್ಲ, ನೈಜತೆ ಬೇಕಾಗಿಲ್ಲ, ಪ್ರಾಮಾಣಿಕತೆ ಬೇಕಾಗಿಲ್ಲ, ರಾಜಕಾರಣ ಮಾಡಬೇಕು. ಪಲಾಯನ ಅಂತಾರೆ ಪಲಾಯನ ಅಂತಾರೆ. ತಾವು ಹೊಣೆಗಾರಿಕೆ ಇದ್ರೆ ಒಂದು ಉತ್ತರ ಕೊಡಬೇಕಷ್ಟೇ. ಪ್ರತಿಪಕ್ಷಗಳಿಗೆ ನಿಜವಾದ ಪ್ರತಿಪಕ್ಷಗಳ ಸ್ಥಾನದಲ್ಲಿ ಸ್ಥಾನವನ್ನು ದೊರೆಯದಂತೆ ನಿಮಗೆ ಕೆಟ್ಟ ಭಾರತೀಯ ಜನತಾ ಪಾರ್ಟಿ ಇಲ್ಲೇ ಇರುತ್ತೆ, ಕೋಟ್ಯಾಂತರ ಕಾರ್ಯಕರ್ತರು ಇಲ್ಲೇ ಇರ್ತಾರೆ. ಈ ದಂಗಲನ್ನ ಈ ಸವಾಲನ್ನ ಸ್ವೀಕರಿಸಿ ಏನು ಇಲ್ಲ. ಕ್ರೂಷಿಯಲ್ ಬಿಲ್ಸ್ಗಳು ಈಗ ವಿರೋಧ ಪಕ್ಷಗಳಿದ್ರೆ ನಿಮಗೆ ಅನುಕೂಲವಾಗಿ ಬಿಲ್ಗಳನ್ನ ಪಾಸ್ ಮಾಡೋದಿಕ್ಕೆ ವಿರೋಧ ಪಕ್ಷದವ್ರು ಖಂಡಿತ ಒಪ್ಪೋದಿಲ್ಲ. ಆ ಒಂದು ಉದ್ದೇಶದಿಂದ ಅಮಾನತ್ ಮಾಡ್ತೀರಾ, ಅದು ಎಲ್ರಿಗೂ ಸಹ ಗಮನಕ್ಕೆ ಬಂದಿರುವಂತ ವಿಚಾರಗಳು. ಅದನ್ನ ನೀವು ದಯವಿಟ್ಟು ಸಮರ್ಥನೆ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಒಂದ್ ನಿಮಿಷ ಜಾನ್ರು ಪೆದ್ರಲ್ಲ ನಿಮ್ಮ ಒಂದ್ ನಿಮಿಷ ಕೇಳಿ ಅವ್ರು ಮಾಡ್ತಿರುವಂತಹ ಸರ್ವಾಧಿಕಾರ ಧೋರಣೆ ಯಾವ ರೀತಿ ಅಂತಿದೆ ಅಂದ್ರೆ ವಿರೋಧ ಪಕ್ಷದ ನಾಯಕರೆಲ್ಲ ಹೊರಗಟ್ಟಿದ್ರೆ ಪಕ್ಷಗಳನ್ನ ವಹಿಸ್ಕೊಂಡು ಮಾತಾಡ್ತಿಲ್ಲ. ಜಾನ್ರು ಯಾರು ಪೆದ್ರ ಯಾರು ಅಂತ ಇದೆಲ್ಲ ಗೊತ್ತಾಗ್ತಿದೆಯಲ್ಲ. ಒಂದು ಬಿಲ್ ಪಾಸ್ ಆಗ್ತಿದೆ, ನಾವು ಎಚ್ಚರಿಕೆಯಿಂದ ವರ್ತಿಸಬೇಕು, ಸ್ಪೀಕರ್ಗೆ ರೆಸ್ಪೆಕ್ಟ್ ಕೊಡಬೇಕು, ನಾವು ಅಂತ ಸಂಯಮದಿಂದ ಇರಬೇಕು ಅಂತ ಈಗ ಬರ್ಬೇಕಲ್ಲ. ಈಗ ಅದೇ ಗೊತ್ತಾಗ್ತಿದೆ. ಪೆದ್ರು ಯಾರು ಬುದ್ಧಿವಂತರು ಯಾರು ಗೊತ್ತಾಯ್ತಲ್ಲ. ಈಗ ಪೆದ್ರು ಅವಾಗ್ಲೇ ಹೇಳಿಲ್ವ ಪೀಡಿತ ಯಾಕೆ ವರ್ತಿಸ್ತಾ ಇದ್ದಾರೆ ಅಂತ ಎಲ್ಲ ಜವಾಬ್ದಾರಿ ನಾವು ಕಾದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿಯ ಒಂದು ಸ್ಪೆಷಲ್ ಪ್ರಾವಿಷನ್ ಅಮೆಂಡ್ಮೆಂಟ್ ಬಿಲ್ ಬರ್ತದೆ. ಈ ರೀತಿ ಕೆಲವು ನಾನು ಉದಾಹರಣೆ ಕೊಡೋದಕ್ಕೆ ಸರ್ಕಾರ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅದಕ್ಕೆ ನಿಮ್ಮನ್ನ ನಾವು MCD ಸೋಲ್ಸಿದ್ದು 3 ಬಾರಿ. ಮುಖ್ಯಮಂತ್ರಿಗಳಿಗೆ ನಮ್ಮ ಪ್ರಧಾನಿಗಳ ಅಭಿನಂದನೆ ಕೋರಿದ್ದಾರೆ. ನಾವು ಆತರ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನ ಗೌರವಿಸ್ತೀವಿ, ಸ್ವೀಕಾರ ಮಾಡಿದ್ದೀವಿ. ನೇರ ಇವತ್ತು ನಾವು ಹಣೆಗಿಳಿಯುವಂತಹ ವ್ಯಕ್ತಿಗಳು. ನಾವು ಹೇಳೋದು ಇಲ್ಲಿ ಬಿಲ್, ಒಂದು ಕ್ರೂಷಿಯಲ್ ಬಿಲ್ಸ್ ಗಳನ್ನ ಪಾಸ್ ಮಾಡೋದಿಕ್ಕೆ ಎಲ್ಲ ವಿರೋಧ ಪಕ್ಷದ ಮೋಸ್ಟ್ ಆಫ್ ದ ಲೀಡರ್ಸ್ ನ ಹೊರಗಾಗ್ತೀರಾ, ಹಾಕಿ ನಿಮ್ಮ ಬಿಲ್ಗಳನ್ನ ಪಾಸ್ ಮಾಡ್ತೀರಾ. ಕೃಷಿ ಕಾಯ್ದೆ ಯಾವ ರೀತಿ ಪಾಸ್ ಮಾಡಿದ್ರಿ, ಯಾವ ರೀತಿ ಪಾಸ್ ಮಾಡಿದ್ರಿ? ನಾವು ಹಾಕಿಲ್ಲ, ಸ್ಪೀಕರ್ ಹಾಕಿದ್ದಾರೆ. ಸರ್ ದಯವಿಟ್ಟು ಮೇಡಮ್, ದಯವಿಟ್ಟು ನಿಮ್ಮ ಸರ್ವಾಧಿಕಾರಿ ಧೋರಣೆ ನಿಮ್ಮ ಒಂದು ಕಂಟ್ರೋಲ್ಗೆ ಬರಬೇಕು. ಸರ್ವಾಧಿಕಾರಿ ಅಂತ ಹೇಳಿದ್ರೆ ಆ ಒಂದು ಅಧಿಕಾರಕ್ಕೋಸ್ಕರ ಬಿಜೆಪಿಯ ಒಂದು ಮೋದಿ 89ರಲ್ಲಿ ಯಾವ ಧೋರಣೆ, ಇವತ್ತು 89 ಯಾವ ಧೋರಣೆ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನಡೀತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಯಾವ ಧೋರಣೆ ಮಾಡ್ತಿರಲ್ಲ. ಖಂಡಿತ ಆಗಲ್ಲ. ನಾವು ವಿರೋಧ ಪಕ್ಷದವರು ನಿಮ್ಮನ್ನ ದಾರಿಗೆ ತರುವಂತ ಕೆಲಸ ನಾವು ಮಾಡ್ಲೇಬೇಕಾಗಿದೆ. ಹಾಗಾಗಿ ನಾವು ಧ್ವನಿ ಎತ್ತುತ್ತೀವಿ. ನಮ್ಮ ಧ್ವನಿ ನಾವು ಧ್ವನಿ ಎತ್ತೋರ್ನೆಲ್ಲ ನೀವು ಹೊರಗೆ ತಂದ್ರೆ ಚರ್ಚೆ ಆಗುತ್ತೆ. ದೇಶದ ಅಭಿವೃದ್ಧಿ ಹೇಗಾಗುತ್ತೆ ಅದ್ರ ಬಗ್ಗೆ ಮಾತಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ, ಫಿಗರ್ಸ್ ಬಗ್ಗೆ ಕೊಡಿ. ನೀವೇನೇನ್ ಘನಕಾರ್ಯ ಕೆಲಸ ಇಷ್ಟು ವರ್ಷಗಳಲ್ಲಿ ಮಾಡಿದ್ರೆ ಸಂಸದಲ್ಲಿ ಪ್ರಸ್ತುತಪಡಿಸಿ. ಕೇವಲ ಅಡ್ವರ್ಟೈಸ್ಮೆಂಟ್ ಮಾಡ್ತಿರಲ್ಲ, ಅದ್ರ ಬಗ್ಗೆ ಮಾತಾಡಬೇಡಿ. ಇವತ್ತು ಸಾಧನೆ ಬಗ್ಗೆ ಮಾತಾಡಿ. ಮೇಡಮ್ ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ, ತೇಜಸ್ವಿನಿ ಮೇಡಮ್ ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ, ಗನ್ ಹಿಡ್ಕೋಬೇಡಿ ಅಂಕುಶ ಹಿಡ್ಕೊಳ್ಳಿ ಅಂದ್ರೆ ನಿಮ್ಮನ್ನ ನೀವು ಆನೆ ಅಂತ ತಿಳ್ಕೊಂಡ್ಬಿಟ್ಟಿದ್ರ ಏನ್ ಕಡೆಗೆ? ಮದ ಬಂದಿರೋ ಆನೆ ರೀತಿಯಲ್ಲಿ 140 ಜನ ಸಂಸದರನ್ನ ಆಚೆ ಕಳಿಸ್ಬಿಟ್ಟು ನಮ್ಮನ್ನ ಅಂಕುಶದಿಂದ ಮಾಡಿ ಸದೃಢವಾದ ಸ್ಥಿರ ಸರ್ಕಾರ ಕೊಟ್ಟ ಗಜಗಂಭೀರವಾದ ಸರ್ಕಾರ, ಗಜಗಂಭೀರವಾದ ಅಶ್ವಿನ್ ಸರ್, ನಾನು ಆರಂಭದಿಂದನೂ ಹೇಳ್ತಿದ್ದೀನಿ ಸರ್. ಈಗ ಅವ್ರು ಹೇಳಿದ್ರು ಕೆಲವು ಬಿಲ್ಲು ಪಾಸ್ ಆಗ್ಬೇಕಾಗಿತ್ತು, ಅದ್ರ ಬಗ್ಗೆ. ಅದ್ರ ಪಾಸ್ ಆಗೋಕ್ಕೂ ಮುಂಚೆ ಆಡಳಿತ ಪಕ್ಷದ BJP ಅದ್ರಲ್ಲಿ ಏನಿದೆ, ಆ ಮಸೂದೆನಲ್ಲಿ ಏನಿದೆ, ಹುಳುಕನ್ನು ಹೊರಗಡೆ ತೆಗೆಯುವಂಥ ಕೆಲಸ ಏನು ಮಾಡಬೇಕು? ವಿರೋಧ ಪಕ್ಷದವ್ರು ಮಾಡಬೇಕು. ವಿರೋಧ ಪಕ್ಷದವ್ರು ಮಾಡಿದಾಗ ಜನರು ಗಮನಿಸ್ತಾರೆ ಏನಾಗ್ತಿದೆ ಅಂತ. ಅವಾಗ ಆಡಳಿತ ಪಕ್ಷಕ್ಕೂ ಒಂದು ಮುಜುಗರ ಥರ ಅಂತ ಕೆಲಸ ಮಾಡ್ಬೋದಿತ್ತಲ್ವಾ?
ಈಗ ಅಮಾನತು ಮಾಡಿದ್ದಾರೆ ಅಂತಂದ್ರೆ ಸುಮ್ಮನೆ ಅಮಾನತು ಮಾಡಿದ್ದಾರೆ, ಅಶಿಸ್ತು ತೋರಿಸಿದ್ದಾರೆ, ಆರ್ಡರ್ ಆಫ್ ದಿ ಹೌಸ್ ಸ್ಪೀಕರ್ ಆ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಈಗ ಯಾರು ದಡ್ಡರಾದ್ರು ಸರ್? ಬುದ್ಧಿವಂತರು ಯಾರಾದ್ರು ಸರ್? ಅದಕ್ಕೆ ನಾನು ಹೇಳ್ತಿರೋದು ಪ್ರತಿಪಕ್ಷದವರು ಕಾಂಗ್ರೆಸ್ ಅವ್ರಿಗೆ ಸರ್ ನಾನು ಏನ್ ಸಿಂಪಲ್ ಪ್ರಶ್ನೆ, ಭದ್ರತಾ ಲೋಪದಲ್ಲಿ ಮಾನ್ಯ ದೇವೇಗೌಡರು ಅಲ್ಲೇ ಇದ್ರು, ಪ್ರಜ್ವಲ್ ಅವರು ಅಲ್ಲೇ ಇದ್ರು, ಸೆಷನಲ್ಲಿ ನಿಂತ್ಕೊಂಡ, ಅವ್ರಿಗೆ ಆತಂಕ ಆಗುತ್ತೋ ಇಲ್ವೋ ಸರ್? ಆತಂಕ ಆಗುತ್ತೆ. ಅದನ್ನ ನಿವಾರಣೆ ಮಾಡ್ಬೇಕಾದ್ರು ಅವರಿಗೆ ಆಘಾತ ಆದಾಗ, ಆತಂಕ ಆದಾಗ, ಧೈರ್ಯ ಕೊಂಡಾಗ ಸದನದ ಮುಖ್ಯಸ್ಥರಾಗಿ, ಪ್ರತಿಭಟಿಸುವಂತದ್ದು ಗೃಹ ಸಚಿವರಾಗಿ, ವಿಚಾರದಲ್ಲಿ ನೀವು ರಾಜಕೀಯ ಏನಕ್ಕೆ ಮಾಡಿದ್ರಿ? ನಮ್ಮ ದೇಶದ ವಿಚಾರದಲ್ಲಿ ರಾಜಕೀಯ ಏನು ಕೊಡ್ಬೇಕಾದವರು ಪಲಾಯನ ಯಾವ್ಯಾವ ಪಲಾಯನ ಮಾಡಿದ್ದಾರೆ. ನೀವು ಪಲಾಯನ ಮಾಡಲು ಧೈರ್ಯವಾಗಿ ಡರೋ ಗೃಹ ಮಂತ್ರಿಗಳಿಗೆ ಮೋದಿ ಅವರು ಕೆಲಸ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅವರು ಕೆಲಸ ಮಾಡ್ತಿಲ್ಲ ಅಂತಲ್ಲ. ನೀವು ನಿಜವಾಗ್ಲೂ ದೇಶದ ಬಗ್ಗೆ ಈ ಲೋಪವನ್ನ ಒಪ್ಪಿಕೊಂಡು ಹಿತಾಸಕ್ತಿ ಹೊಂದಿದ್ರೆ ನೀವು ರಾಜಕೀಯ ಮಾಡ್ತಿರಲಿಲ್ಲ. ನಿಮ್ಮಲ್ಲಿ ಏನಾಗಿದೆ ಲೀಡರ್ ರಾಹುಲ್ ಗಾಂಧಿ ಅವರು ಈಗ ಸದನದಲ್ಲಿ ಈ ಲೋಪ ಭದ್ರತಾ ಲೋಪ ಆಗಿದೆಯೋ ಆಗಿಲ್ವಾ? ಭದ್ರತಾ ಲೋಪವನ್ನ ಒಪ್ಪಿಕೊಳ್ಳಕ್ಕೆ ಧೈರ್ಯ ಬೇಕು. 195 ಧೈರ್ಯವನ್ನ ನಮ್ಮ ದೇಶದಲ್ಲಿ ಯೂನಿಟಿ ಇಲ್ಲ ಸರ್. ಕಾಂಗ್ರೆಸ್ ಅವರು ಮಾಡಿ INDA ಪ್ರಧಾನಮಂತ್ರಿಗಳು ಗೃಹ ತಪ್ಪು ಮಾಡಿದಾಗ ಧೈರ್ಯ ಇರಬೇಕು. ಅಶ್ವಿನ್ one second please. One second ಅಶ್ವಿನ್ ಮೇಡಮ್, ಆಡಳಿತ ಪಕ್ಷದಲ್ಲಿ ಅಂತಿರೋ ನೀವು ವಿರೋಧ ಪಕ್ಷದಲ್ಲಿರುವಂತವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನ ನಡೆಸಬೇಕು, ಅಥವಾ ನಾನು ಯಾವಾಗ ಹೇಳ್ತೀನಿ ಅವಾಗ ಕೇಳಿಕೊಂಡು ನೀವು ಸುಮ್ಮನೆ ಇರಬೇಕು ಅಂತ ಹೇಳು. ವಿರೋಧ ಪಕ್ಷದವ್ರು ಕೇಳ್ತಾ ಇರುವಂತದ್ದು ತಪ್ಪಿಲ್ಲ ಅಂತ ನೀವು ಒಪ್ಕೊಂಡಿದ್ದೀರಾ, ಕೇಳ್ತಾ ಇದ್ದಾರೆ, ಬಟ್ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅದನ್ನಾದ್ರೂ ಹೇಳ್ಬೇಕಲ್ಲ. 4 ದಿನ ಟೈಮ್ ತಾಳ್ಮೆಯಿಂದ ಇರಿ, ಇಲ್ಲ 1 ವಾರ ತಾಳ್ಮೆಯಿಂದ ನಾವು ಉತ್ತರ ಕೊಡ್ತೀವಿ. ಇದನ್ನಾದ್ರೂ ಹೇಳಕ್ ಒಬ್ಬ ಗೃಹ ಸಚಿವರು ಬೇಕಲ್ವಾ? ಇದನ್ನಾದ್ರೂ ಹೇಳಕ್ ಬೇಕಲ್ಲ. ಅದನ್ನು ಹೇಳಾರ್ದೆ ತಾಳ್ಮೆಯಿಂದ ಇರಿ ಎಲ್ಲಿಯವರೆಗೂ? ಅಂಟಿಲ್ ವಾಟ್ ಡೇಟ್? ಅದು ಬೇಕಲ್ಲ ಮೇಡಮ್. ಅರುಣ್, ಭಾರತದ ಎದುರುಗಡೆ ಜಗತ್ತಿನಲ್ಲಿ ನಡೆದ ಅನೇಕ ಐತಿಹಾಸಿಕ ದುರಂತಮಯ ಚಿತ್ರಗಳಿದೆ. ವರ್ಲ್ಡ್ ಟ್ರೇಡ್ ಸೆಂಟರ್ ಬ್ಲಾಸ್ಟ್ ಆದಾಗ ಪ್ರತಿಯೊಂದು ದೇಶ ಆ ಒಂದು ಬಿಕ್ಕಟ್ಟನ್ನು ಹೇಗೆ ನಿರ್ವಹಣೆ ಮಾಡುತ್ತೆ, ಹೇಗೆ ನಡ್ಕೊಳ್ಳುತ್ತೆ, ಜಗತ್ತಿನ ಎದುರು ತನ್ನಂತಾನು ಹೇಗೆ ಪ್ರತಿಬಿಂಬಿಸುತ್ತೆ. ನಾನು ಭಾರತದ ವಿಚಾರಕ್ಕೆ ಬಂದರೆ, ನಂಬರ್ 1 ಸಂಸದೀಯ ವ್ಯವಹಾರಗಳನ್ನು, ಸಂಸದೀಯ ಚಟುವಟಿಕೆ ಕಲಾಪ ನಡೆಸ್ತಕ್ಕಂಥದ್ದು ಸ್ಪೀಕರ್ ಗಾಟ್ ಎಲೆಕ್ಟೆಡ್ ಅಲ್ವಾ? ಅವರು ರಾಜಕೀಯೇತರವಾಗಿ ಆ ಸ್ಥಾನವನ್ನು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಆ ಕಂಡಕ್ಟನ್ನ ಏನು ಗ್ರಹಿಸಬೇಕು, ನಿರ್ಣಯ ತಗೊಳ್ಬೇಕು, ಸದಸ್ಯರ ಒಂದು ಆ ಬೇಡಿಕೆ ಮಾಡುವಂತಹ ವರ್ತನೆ ಅದು ಸಹಿಸಲು ಅಸಾಧ್ಯ, ದುರುದ್ದೇಶದಿಂದ ಕೂಡಿದೆ, ಅದು ಒಂದು ಶಿಸ್ತಿನಿಂದ ಕೂಡಿಲ್ಲ ಅನ್ನುವಂತಹ ತೀರ್ಮಾನ ಮಾಡುವ ಒಂದು ಅಧಿಕಾರ ಮತ್ತು ವ್ಯಕ್ತಿ ಸ್ಪೀಕರ್ಗಿರುತ್ತೆ. ಪ್ರಧಾನಿಯನ್ನ ಇದರಲ್ಲಿ ಸ್ಪೀಕರ್ ಅವ್ರಿಗೆ ಎಲ್ಲೋ ಅಧಿಕಾರ ಇರುತ್ತೆ. ಸ್ಪೀಕರ್ ಅವರಲ್ಲಿ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಕ್ರಮ ತೆಗೆದುಕೊಳ್ಳೋಕೆ ಅವ್ರಿಗೆ ಹಕ್ಕು ಇರುತ್ತೆ, ಎಲ್ಲ ಓಕೆ ಫೈನ್. ಬಟ್ ಅಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆ, ಸದನ ನಡಿಬೇಕು. ಹಲವು ಸಲಗಳಲ್ಲಿ ಇಲ್ಲೇ ಹೇಳ್ತೀರಾ, ಎಷ್ಟೋ ಸಲ ಹೇಳಿರ್ತೀರಾ ಸದನಗಳು ಹಾಳಾಗಬಾರ್ದು, ಅದಕ್ಕೆ ದುಡ್ಡು ಜನ ಕಟ್ಟಿರುವಂಥ ಟ್ಯಾಕ್ಸ್ ದುಡ್ಡಲ್ಲಿ ನಡೀತಾ ಇರುತ್ತೆ ಅನ್ನುವಂಥ ದುಡ್ಡು ನಾವೇ ಹೇಳ್ತೀವಿ. ಹೀಗಿರಬೇಕಾದ್ರೆ ಸದನ ಅಷ್ಟೊಂದು ಹಾಳಾಗ್ತಾ ಇದೆ ಅಂತಂದಾಗ ಅವ್ರು ಕೇಳ್ತಾ ಇರುವಂಥ ಒಂದು ಉತ್ತರವನ್ನು ಕೊಡೋದ್ರಲ್ಲಿ ಕಳ್ಕೊಂಡಿದ್ದೇನೆ ನೀವು. ಎಕ್ಸಾಕ್ಟ್ಲಿ. ನೋಡಿ, ಮಧ್ಯದಲ್ಲಿ ಏನಾಗುತ್ತೆ, ಒಂದು ಸದನವನ್ನು ಮುಂದೂಡ್ತಕ್ಕಂಥದ್ದು ಇದೆಲ್ಲ ಪ್ರಯತ್ನ ಮಾಡ್ತಾರೆ. ಒಂದು ಮಗು ಹಠ ಮಾಡಿದ ತಕ್ಷಣ ದೊಂಡೆಪೆಟ್ಟು ಫಸ್ಟೇ ಕೊಡಲ್ಲ, ಮಾಡಬಾರ್ದು ಎಲ್ಲ ಹೇಳಾಗುತ್ತೆ. ನೀವು ಹೇಳಿದ್ದೆಲ್ಲ ದೇಶದ ಜನ ನೋಡ್ತಾ ಇದ್ದಾರೆ, ನಾಗರಿಕರ ಹಣವೇ ಆಗತ್ತೆ, ಗಂಭೀರವಾದ ವಿಚಾರ ಇದೆ, ತಪ್ಪು ಸಂದೇಶ ಎಲ್ಲ ಆಗತ್ತೆ. ಜೊತೆ ಕರೀತಾರೆ, ಅಪೋಸಿಷನ್ ಲೀಡರ್ನ ಕರೀತಾರೆ, ಮೇಲ್ಮನೆಯಲ್ಲಿ ಖರ್ಗೆಜಿ ಇದ್ದಾರೆ, ಪ್ರತಿಪಕ್ಷದ ನಾಯಕರಿದ್ದಾರೆ, ಕರೀತಾರೆ. ಒಂದು ಚೇರ್ಮನ್ ರೂಮಲ್ಲಿ ಸಭಾಪತಿಗಳ ಒಂದು ಕೊಠಡಿನಲ್ಲಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಕೊಠಡಿನಲ್ಲಿ ಮಾಡ್ತಾರೆ. ಅದೇ ಥರ ಸ್ಪೀಕರ್ ಕೂಡ ಕರೀತಾರೆ. ಅಲ್ಲಿ ಮಾತನ್ನು ಕೊಟ್ಟು ಮತ್ತೆ ಬಂದಿಲ್ಲ ಅದನ್ನೇ ಆಡಿದ್ದೇ ಆಡೋದು, ನಡ್ಕೊಂಡಂಗೆ ನಡ್ಕೊಳ್ತಕ್ಕಂಥದ್ದು, ಇದು ಕಟ್ಟ ಕಡೆಯ ಈ ಒಂದು ಎಲ್ಲರಿಗೂ ಮನಸ್ಸಿಗೆ ಬೇಸರ ಆಗುವಂತಹ, ನೋವಾಗುವಂತಹ
ಕರೆದಿದ್ದಾರೆ, ಕರೆದು ಮೀಟಿಂಗು ಮಾಡಿದ್ದಾರೆ, ಮಾತಾಡಿ ಆಗಿ ಅಲ್ಲಿ ಹೌದು ಅಂದ್ಮೇಲೆ ಒಳಗಡೆ ಸದನದಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ. ಮಿನಿಸ್ಟರು ಒಂದ್ ನಿಮಿಷ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರು ಈಗ ನೋಡಿ ಆಜಾದ್ ಅವರು ಆಗಿದ್ರು, ನಾವು ತುಂಬಾ ಜನ ಅಂತ ಅನೇಕ ಮಹನೀಯರು ನಾವು ನೋಡಿದೀವಿ. ಪ್ರಿಯರಂಜನ್ ದಾಸ್ ಮುನ್ಷಿ ಆಗಿದ್ರು, ಪ್ರಮೋದ್ ಮಹಾಜನ್ ಆಗಿದ್ರು. ನಾವು ಕಲಿಯೋದು ಬಹಳ ಇದೆ ಯುವ ರಾಜಕಾರಣಿಗಳು. ಅಂದ್ರೆ ಇಂಥ ಬಿಕ್ಕಟ್ಟುಗಳಲ್ಲಿ ಸದನವನ್ನು ಯಾವ ರೀತಿ ನಡೆಸ್ತೀವಿ. ಅರುಣ್ ಅವರು ಇವತ್ತು ಕಾಳಜಿಯಿಂದ ಪಬ್ಲಿಕ್ ಟಿವಿ ಡಿಬೇಟ್ ನಲ್ಲಿ ನಾವು ಸ್ಕೋರ್ ಎಷ್ಟು ಮಾಡ್ತೀವಿ ಅಲ್ಲ, ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕಲಾಪವನ್ನ ಚೆನ್ನಾಗಿ ನಡೆಸೋದಿದೆಯಲ್ಲ, ಪ್ರಾಣ ಹೋಗುತ್ತೆ. ಯಾಕಂದ್ರೆ ಪ್ರತಿಪಕ್ಷ ಇವಾಗ ಜಗಳ ಆಡಿರ್ತೀವಿ, ಮತ್ತೆ ಮಾತಾಡ್ಬೇಕು. ನೋಡಿ, ನೀವು ಚುನಾವಣೆಯಲ್ಲಿ ಗೆದ್ದು ಮತ್ತೆ ಬಂದು ಬಹುಮತ ಬಂದು ಆಗಿ ಸಂತೋಷ. ನಮಗೆ ನೋವಿದೆ, ವಿಷಾದ ಇದೆ. ಪ್ರತಿಪಕ್ಷಗಳು ಇಲ್ಲದ ಕಲಾಪ ನಡೆಸ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನೋವಿನ ವಿಚಾರ. ಆದರೆ ನಮ್ಮ ದೇಶದ ಪ್ರತಿಪಕ್ಷಗಳು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇರುವಾಗ ಆ ಒಂದು ಸೂಕ್ಷ್ಮತೆ ಅರಿತುಕೊಳ್ಳದೆ ಪಾಸ್ ಮಾಡಬೇಕಾದ ಜವಾಬ್ದಾರಿಯನ್ನು ಅರಿತುಕೊಳ್ಳದೆ ತಾಳ್ಮೆ ಸಂಯಮದಿಂದ ವರ್ತಿಸದೆ ನಮ್ಮ ಸಂಸತ್ತಿನ ಘನತೆಗೆ ಕುಂದು ತರುವಂತೆ ನಡೆದುಕೊಂಡು ಇಂತಹ ಒಂದು ಶಿಕ್ಷೆಗೆ ಗುರಿಯಾಗಿ ಆಚೆ ಇದ್ದೀರಿ, ಮತ್ತೆ ಈಗ ನಮಗೆ ಬೈತಾ ಇದ್ದೀರಿ ಅನ್ನೋದ್ರ ಬಗ್ಗೆ ವಿಷಾದ ಇದೆ. ಅಂತದ್ದು ಮರುಕಳಿಸಬಾರದು ಅನ್ನೋದಷ್ಟೇ ನಮ್ಮ ಭದ್ರತೆಯ ದೇಶದ ವಿಚಾರ, ಭದ್ರತೆಯ ವಿಚಾರದಲ್ಲೂ ಕೂಡ ನಾವು ಒಂದಾಗಿ ನಿಂತ್ಕೊಳ್ಬೇಕು. ಬೇರೆ ಸಂದರ್ಭದಲ್ಲಿ ರಾಜಕೀಯ ಮಾಡೋಣ ಅಂತ ಮನಸ್ಥಿತಿ ಯಾಕೆ ಬರೋದಿಲ್ಲ ಅಂತ. ಇದ್ಯಾರ್ದೋ ಮನೆ ಮೇಲೆ, ಯಾವುದೋ ಸಂಸದರ ಮನೆ ಮೇಲೆ ಮಾಡಿರುವಂತ ದಾಳಿ ಅಲ್ಲ, ನನ್ನ ದೇಶದ ಪ್ರಜಾಪ್ರಭುತ್ವ ದೇಗುಲದ ಮೇಲೆ ಆಗಿರುವಂತ ದಾಳಿ. ಇದ್ರಲ್ಲಿ ನಾವೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋಣ, ನಿಂತ್ಕೊಂಡ್ಬಿಟ್ಟು ಇದ್ಯಾರು ಮಾಡಿದಾರೆ ಅವ್ರನ್ನ ತನಿಖೆಗೆ ಒಳಪಡಿಸೋಣ. ಅದು ಏನು ಅನ್ನೋದನ್ನ ಕುತ್ಕೊಂಡು ಮಾತನಾಡ್ಬೇಕು ಅನ್ನೋಂಥದ್ದು. 2001 ಡಿಸೆಂಬರ್ 13 ದಾಳಿ ಆಯ್ತಲ್ಲ ಸಂಸತ್ ಮೇಲೆ. ಅವತ್ತು ಸೋನಿಯಾ ಗಾಂಧಿ ಅವರು ತುಂಬಾ ಜನ ಆಡಳಿತ ಪಕ್ಷದ ಸಂಸದರಿಗೆ ಫೋನ್ ಮಾಡಿ, ದೂರವಾಣಿ, ಅವ್ರಿಗೆ ಗೊತ್ತಿರುತ್ತೆ ಮಾಹಿತಿ ಚೆನ್ನಾಗಿ, ಫೋನ್ ಮಾಡಿ ಹೇಗಿದ್ದೀರಾ, ಆರಾಮಿದ್ದೀರಾ, ಆತಂಕ ಬೇಡ, ಚೆನ್ನಾಗಿದೆ. ಇದು ಪರಸ್ಪರ ನಂಬಿಕೆ ವಿಶ್ವಾಸ ಅಂತಾರೆ. ಇವತ್ತು ಪರಸ್ಪರ ನಂಬಿಕೆ ವಿಶ್ವಾಸ ತೋರಿಸ್ಲಿಕ್ಕೆ ಒಂದು ಆತಂಕ ಮೂಡಿರೋ ಸಮಯದಲ್ಲಿ ಯಾರಾದರೂ ವಿಶ್ವಾಸ ಮೂಡಿಸುವಂಥ ಒಬ್ಬ ಆಡಳಿತ ಪಕ್ಷದ ನಾಯಕರು ಕಾಣಿಸ್ತಾ ಇದ್ದಾರೆ ತಮಗೆ? ತಾವು ಹೇಳಿದ್ರೆ ರಕ್ಷಣಾ ಸಚಿವರು ಹೇಳಿಕೆಗಳು ಕೊಟ್ಟಿದ್ದಾರೆ, ಆದ್ರೆ ಅಲ್ಲಿ ಹೊಣೆಗಾರಿಕೆ ತಪ್ಪಿಸ್ಕೊಳ್ಳೋರು ಇನ್ನೊಬ್ಬರ ಮೇಲೆ ಮುಂದಕ್ಕೆ ಬಿಟ್ಟು ಹೇಳಿಕೆ ಕೊಡಿಸ್ಬೋದು. ಹೊಣೆಗಾರಿಕೆ ಇರೋದು ಗೃಹ ಸಚಿವರದು. ಅವ್ರನ್ನ ಪ್ರಶ್ನೆ ಕೇಳಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಬಿಟ್ರೆ, ನೀವು ಇದ್ರಲ್ಲಿ ನಾವು ಇಂಥ ಬಿಕ್ಕಟ್ಟು ಸ್ಥಿತಿಯಲ್ಲಿ ಒಟ್ಟಾಗಿಲ್ಲ ಅಂತ ಯಾವತ್ತೂ ಯಾರೂ ಹೇಳೋದಿಲ್ಲ. ಒಟ್ಟಾಗಿದ್ದೀವಿ, ಆದರೆ ನಿಮ್ಮ ನಡವಳಿಕೆ ಇದೆಯಲ್ಲ, ಆ ನಡವಳಿಕೆ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. ಸದನ ಮಾಡಬೇಕು ಅಂತ ಇಚ್ಛೆ ಇಲ್ಲ, ಸದನ ಕಲಾಪ ಹಾಳಾಗೋಗ್ತಾ ಇದೆ, ಜನರ ದುಡ್ಡಲ್ಲಿ ಆಡಳಿತ ಪಕ್ಷದ ಹೊಣೆಗಾರಿಕೆ ಏನು ಗೊತ್ತಾ? ವಿಪಕ್ಷಗಳನ್ನ ಸೇರಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಒಟ್ಟಾಗಿ ಸಂಪೂರ್ಣ ಭದ್ರತಾ ಲೋಪದ ವಿಚಾರದಲ್ಲಿ ಅದೇ ಸಂಸದರಿಂದ ಪಾಸ್ ಹೋಗಿದೆ ಅಂತ ಹೇಳ್ತಿದಾರಲ್ಲ, ಅದು ವಿರೋಧ ಪಕ್ಷದ ನಾಯಕರ ಸಂಸದರಾಗಿದೆ, ಇವ್ರು ಬಿಡ್ತಿದ್ರ? ಇವ್ರು ಯಾವ ಆಂಗಲ್ ಅಲ್ಲಿ ತಗೊಳ್ತಾರೆ ನೋಡಿ. ನಾನು ಪೊಲಿಟಿಸೈಸ್ ಇಲ್ಲಿ ಮಾಡ್ತಿಲ್ಲ, ಯಾವ ರಾಜಕೀಯನೂ ಮಾಡಿದ್ರೆ ನಾವೆಲ್ಲರೂ ಒಂದೇ ಅಂತ ಎಲ್ಲಿವರೆಗೂ ಅಂದ್ಕೊಳ್ಳಲ್ಲ. ಜಮ್ಮು ಕಾಶ್ಮೀರದಲ್ಲಿ ಅಮಿತ್ ಶಾ ಒಳ್ಳೆ ಕೆಲಸ ಮಾಡಿದ್ರು. ತುಂಬಾ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಅತಿಥಿಗಳಿಗೂ ತುಂಬಾ ಧನ್ಯವಾದಗಳು.